ಟಿಕೆಟ್ ತೆಗೆದುಕೊಳ್ಳೋದು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಸಿಕ್ಕಾಬಟ್ಟೆ ಕಷ್ಟ ಇತ್ತು. ಮುಸ್ಲಿಮರು ಈ ಸಲ ನಮಗೆ ಟಿಕೆಟ್ ಕೊಡಲೇಬೇಕು ಅಂತ ಪಟ್ಟಾಕಿ ಕುಳಿತಿದ್ರು. ಆದರೂ ಕೂಡ ಶಾಮನೂರು ಶಿವಶಂಕರಪ್ಪ ಕುಟುಂಬ ಟಿಕೆಟ್ ತೆಗೆದುಕೊಳ್ಳೋದ್ರಲ್ಲಿ ಸಕ್ಸಸ್ ಆಗಿರೋದು ಹೇಗೆ ಗೊತ್ತಾ? ಇದನ್ನ ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಒಂದು ವೆಲ್ ಪ್ಲಾನ್ಡ್ ಅಪ್ರೋಚ್ ಅಂತ ಹೇಳ್ಬೋದು, ಇನ್ನೊಂದು ಬ್ಲ್ಯಾಕ್ ಮೇಲ್ ಮಾಡಿ ಟಿಕೆಟ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ವೆಲ್ ಪ್ಲಾನ್ಡ್ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಶಾಮನೂರು ಶಿವಶಂಕರಪ್ಪ ಸತ್ತಾಗ್ಲೇನೆ ತಮ್ಮ ಕುಟುಂಬಕ್ಕೇನೆ ಟಿಕೆಟ್ ಸಿಗಬೇಕು, ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡಬೇಕು, ಕಾರ್ಯತಂತ್ರವನ್ನು ರೂಪಿಸಬೇಕು ಅಂತ ಆ ಕುಟುಂಬ ನಿರ್ಧಾರ ಮಾಡಿತ್ತು. ಅದಕ್ಕೆ ಬೇಕಾಗಿರುವಂಥ ತಂತ್ರಗಾರಿಕೆಯನ್ನು ಕೂಡ ಮಾಡಿತ್ತು. ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ನೆನಪಿನ ಕಾರ್ಯಕ್ರಮ. ಆ ಕಾರ್ಯಕ್ರಮ ಶಾಮನೂರು ಶಿವಶಂಕರಪ್ಪ ಅವರನ್ನ ನೆನಪಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಸಮರ್ಥನ್ನ ರಾಜಕೀಯವಾಗಿ ಜನರಿಗೆ ಪರಿಚಯಿಸೋ ರೀತಿಯಲ್ಲಿ ಇತ್ತು. ಅದೇ ಕಾರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಮರ್ಥ್ ಕೈಯಲ್ಲಿ ಸನ್ಮಾನವನ್ನ ಮಾಡಿಸಲಾಗಿತ್ತು. ಅಲ್ಲಿಂದ ಶುರುವಾಯಿತು. ಅದಾದ್ಮೇಲೆ ಅದೇ ರೀತಿ ಏನೇನೋ ಬೇರೆ ಬೇರೆ ಪ್ರಚಾರವನ್ನ, ದೋಸೆ ಒಯ್ಯೋದ್ರಿಂದ ಹಿಡಿದು ಬೇರೆ ಬೇರೆ ರೀತಿಯ ಪ್ರಚಾರ ತಂತ್ರವನ್ನ ಆ ಕುಟುಂಬ ಮಾಡ್ತು, ಸಮರ್ಥ್ ಮುಖಾಂತರ ಮಾಡಿಸ್ತು. ಇದು ವೆಲ್ ಪ್ಲಾನ್ಡ್ ಅಪ್ರೋಚ್ ಅನ್ನಲ್ಲ. ಅದು ಮುಂದಿನ ಅಂತ ಏನು ಅಂತಂದ್ರೆ ಬ್ಲ್ಯಾಕ್ ಮೇಲ್. ಈ ಕುಟುಂಬ ಹೇಗೆ ಬ್ಲ್ಯಾಕ್ ಮೇಲ್ ಮಾಡ್ತು, ಬ್ಲ್ಯಾಕ್ ಮೇಲ್ ಮಾಡಿ ಟಿಕೆಟ್ ಅನ್ನ ಗಿಟ್ಟಿಸ್ಕೊಳ್ತು, ಕಾಂಗ್ರೆಸ್ ನಾಯಕರನ್ನ ಮಣಿಸ್ತು ಅಂತ ಹೇಳ್ತೀನಿ. ಕಡೆವರೆಗೂ ವಿಡಿಯೋವನ್ನು ನೋಡ್ತಾ ಇರಿ. ಜೊತೆಗೆ ಬುಕ್ಕಿಂಗ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಬ್ಲ್ಯಾಕ್ ಮೇಲ್ 3 ಹಂತದಲ್ಲಿ ಮಾಡಲಾಗಿದೆ. ಎಸ್ ಮಲ್ಲಿಕಾರ್ಜುನ್, ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಸಮರ್ಥ್ 3 ಜನ 3 ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. 3 ಜನ 3 ವರ್ಷಯನ್ನ ಹಾಕಿದ್ದಾರೆ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ನಾಯಕರು ಈ ಪಟ್ಟಿಗೆ ಸೋತೋಗಿದ್ದಾರೆ. ನಂಬರ್ 1, ಎಸ್ ಮಲ್ಲಿಕಾರ್ಜುನ್ ಒಂದೊಮ್ಮೆ ಟಿಕೆಟ್ ಅನ್ನ ನಮಗೆ ಕೊಡದೇ ಇದ್ರೆ, ನಮ್ಮ ಕುಟುಂಬಕ್ಕೆ ಕೊಡದೇ ಇದ್ರೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು ಮೀನ್ಸ್ ಅಧಿಕೃತವಾಗಿ ಮಾಧ್ಯಮಗಳ ಮುಂದೆ ಹೇಳಲಿಲ್ಲ. ಆ ಥರದೊಂದು ಸುದ್ದಿಯನ್ನ ಹರಿಬಿಟ್ರು. ಯಾಕೆಂದ್ರೆ ಮಾಧ್ಯಮದ ಮುಂದೆ ಅಧಿಕೃತವಾಗಿ ಹೇಳ್ಬಿಟ್ರೆ ಅದು ಪಕ್ಷಕ್ಕೂ ಮುಜುಗರ ಆಗತ್ತೆ, ಮತ್ತು ಅದೇ ಕಾರಣಕ್ಕೆ ಟಿಕೆಟ್ ಸಿಗದೇ ಇರುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬಿಡುತ್ತೆ ಅಂತ ಸಂದೇಶವನ್ನ ಕೊಟ್ಟಂತನೂ ಇರಬೇಕು, ಉದ್ದೇಶವನ್ನ ಈಡೇರಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕೆ ಸುದ್ದಿಯನ್ನ ಹರಿಬಿಟ್ರು, ಬ್ಲ್ಯಾಕ್ ಮೇಲ್ ಮಾಡಿದ್ರು. ಅದು ಮೊದಲ ಬ್ಲ್ಯಾಕ್ ಮೇಲ್. ಎರಡನೇ ಬ್ಲ್ಯಾಕ್ ಮೇಲ್ ಸಮರ್ಥ್ ಮಾಡಿರುವಂತಹ ಬ್ಲ್ಯಾಕ್ ಮೇಲ್. ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಅಭ್ಯರ್ಥಿಯನ್ನ ಆಯ್ಕೆನೇ ಮಾಡಿರಲಿಲ್ಲ. ಅಷ್ಟರೊಳಗಾಗ್ಲೇ ಸಮರ್ಥ್ ಹೋಗಿ ನಾಮಪತ್ರವನ್ನ ಸಲ್ಲಿಸಾಗಿತ್ತು. ಯಾಕೆ ಅಂದ್ರೆ ನಮಗೆ ಟಿಕೆಟ್ ಕೊಡಿ ಅಂತ ಒತ್ತಡ ಏರ್ಬೇಕು ಅಂತ. ಆ ರೀತಿ ಒತ್ತಡ ಏರಿದ್ರು, ಸಕ್ಸಸ್ ಆದ್ರು. ಸಮರ್ಥ್ ನೆಪ ಮಾತ್ರ. ಅದರಿಂದ ಇದ್ದಿದ್ದು ಎಸ್ ಮಲ್ಲಿಕಾರ್ಜುನ್ ಮತ್ತು ಅವರ ತಾಯಿ ಪ್ರಭಾ ಮಲ್ಲಿಕಾರ್ಜುನ್. ಮೂರನೇದು ನೇರವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇನ್ನೊಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಏನಂದ್ರೆ, ಟಿಕೆಟ್ ಅನ್ನ ಕೊಟ್ರೆ ಕಾಂಗ್ರೆಸ್ ಚಿಹ್ನೆಯಲ್ಲಿ ಗೆಲ್ತೀವಿ, ಟಿಕೆಟ್ ಅನ್ನ ಕೊಡದೇ ಇದ್ರೆ ಶಾಮನೂರು ಎನ್ನುವಂತಹ ಬ್ರಾಂಡ್ ಇಂದ ನಾವು ಗೆಲ್ತೀವಿ, ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿ ಗೆಲ್ತೀವಿ ಅಂತ. ಅಂದ್ರೆ ಇಲ್ಲಿ ಗೆಲ್ಲೋದು ಆಮೇಲಿನ ಮಾತು. ಕಂಟೆಸ್ಟ್ ಮಾಡ್ತೀವಿ ಇಂಡಿಪೆಂಡೆಂಟ್ ಆಗಿ ಅನ್ನುವಂಥ ಸಂದೇಶ ಹೋದ್ರೆ ಶಾಮನೂರು ಶಿವಶಂಕರಪ್ಪ ಕುಟುಂಬ ಬಂಡೇಳುತ್ತೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಯಾರನ್ನೇ ಅಭ್ಯರ್ಥಿ ಹಾಕಿದ್ರೂ ಕೂಡ ಗೆಲ್ಲಿಕ್ಕೆ ಸಾಧ್ಯ ಆಗಲ್ಲ ಎನ್ನುವಂಥ ಸಂದೇಶವನ್ನ ಕಳಿಸುವುದು ಅವರ ತಂತ್ರಗಾರಿಕೆ ಆಗಿತ್ತು. ತಂತ್ರಗಾರಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ಲ್ಯಾಕ್ ಮೇಲ್ ಆಗಿತ್ತು. ಹೀಗೆ ಎಸ್ ಮಲ್ಲಿಕಾರ್ಜುನ್, ಸಮರ್ಥ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ 3 ಜನ 3 ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಈ ಬ್ಲ್ಯಾಕ್ ಮೇಲ್ಗೆ ಕಾಂಗ್ರೆಸ್ ಪಕ್ಷ ಸೋತೋಯ್ತು. ಮೊದಲನೇದಾಗಿ ಬಹಳ ಪ್ಲಾನ್ ಮಾಡಿದ್ರು, ವೆಲ್ ಪ್ಲಾನ್ಡ್ ಅಂತ ಅದಕ್ಕೆ ನಾನು ಹೇಳಿದ್ದು. ಎರಡನೇದಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಈ ಮೂಲಕ ಟಿಕೆಟ್ ಅನ್ನ ಗಿಟ್ಟಿಸ್ಕೊಂಡಿದ್ದಾರೆ. ಟಿಕೆಟ್ ಅನ್ನ ಗಿಟ್ಟಿಸ್ಕೊಂಡ್ಬಿಟ್ರು. ಈಗ ದಕ್ಕಿಸ್ಕೊಳ್ಳೋದು ಮೀನ್ಸ್ ಗೆಲುವನ್ನ ಸಾಧಿಸ್ತಾರ, ಅಷ್ಟು ಸುಲಭನ ಅನ್ನುವಂಥ ಪ್ರಶ್ನೆಗಳಿವೆ. ನಿಮ್ಗೆ ಏನಿಸುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ಬುಕ್ಕಿಂಗ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.